ಅಂತ ಬೈಕ್ ಕೆರಿಕತ್ತಾರೆ. ಅದೆಲ್ಲಾ ನೋಡ್ಬಿಟ್ಟಿ ಎಷ್ಟು ಜನಕ್ಕೆ ಹೋಗಿ ಸಪೋರ್ಟ್ ಮಾಡಿಲ್ಲ ಅಕ್ಕ. ಈಗ 2 ವರ್ಷದಿಂದ ಹಾ ಸುಮಾರು ಒಂದು 5,000ದಿಂದ 10,000 ಜನ ಪರಿಚಯ ಅವ್ರೆ ಈ ವೈಟಿಲೇನೆ. ಹಾ ನಾವ್ ಕೊಂಡೆ ತರನೇ ಸುಮ್ನೆ ಸಪೋರ್ಟ್ ಮಾಡ್ಕೊಂಡ್ ಸುಮ್ನೆ ಇರ್ತಿದ್ದೆ ಅಲ್ಲ. ಕೊಂಡೆ ಅಂತೀನಿ ನೋಡಿ, ಇವ್ರ ತರ ಕೊಟ್ರೇಶ್ ತರ. ಹಾ ಇಲ್ಲ, ನೀವು ನನ್ ಲೈವ್ ಒಂದ್ಸರಿ ಬಂದಿದ್ರಿ ಗೊತ್ತು, ಆಮೇಲೆ ನೀವು ಶುರು ಮಾಡಿದ್ದಿದ್ದನ್ನ ಈಗ ಲೈವ್. ಕೊಟ್ರೇಶ್ ಅವ್ರ ತರನೇ ನಾವುನು ಕೂಡ ಸುಮ್ನೆ ಸಪೋರ್ಟ್ ಮಾಡ್ಕೊಂಡು ಸುಮ್ನೆ ಇರ್ತಾ ಇದ್ರು. ಕೊಟ್ರೆ ಅವರು ನಿಮ್ಮೇ ಜನ. ನಮ್ಕಿಂತ ಇನ್ನೊಂದ ಒಂದ್ ವರ್ಷ 2 ವರ್ಷದ ಒಳಗಡೆ ಇರ್ಬೋದು ಅಷ್ಟೇ. ಅವ್ರು ದೊಡ್ಡವರು. ಹಾ ಹ ಏನಾಗುತ್ತೆ ಗೊತ್ತಾ ಬ್ರದರ್, ಅದು ಈ ಜೆಂಟ್ಸ್ ಅಂದ್ರೆ ಬೈಕಬೇಡಿ, ಇರೋದ್ ಹೇಳ್ತೀನಿ ಫ್ಯಾಕ್ಟ್. ಈ ಗಂಡಸ್ರುಗಳ್ಗೆ ಏನಂದ್ರೆ ಸ್ವಲ್ಪ ಒಂದು 30 ಆತರ ಎಲ್ಲ ಆದಾಗ ಸ್ವಲ್ಪ ಮೈ ಕಟ್ಟೆಲ್ಲ ಬಂದ್ಬಿಡುತ್ತೆ. ಹಂಗ ಇದ್ ಮಾಡ್ತಾರಲ್ಲ ಒಂದೊಂದ್ಸತಿ ಒಬ್ಬೊಬ್ರು, ತುಂಬಾ ಏನ್ ಎಲ್ಲಾರು ಅದೇ ತರಾನೇ ಇರಲ್ಲ. ಆವಾಗ ಏನಾಗುತ್ತೆ ಸ್ವಲ್ಪ ಅದು ಗೊತ್ತಾಗಲ್ಲ. ಈಗ ಲೇಡೀಸ್ಗಳಿಗೂ ಹಂಗೇನೆ, ದಪ್ಪ ಆಗ್ಬಿಡ್ತಾರ ಎಲ್ಲ ಮಕ್ಳೆಲ್ಲ ಆದ್ಮೇಲೆ ಹಂಗೆ ಏಜ್ಗಳೇ ಗೊತ್ತಾಗಲ್ಲ ಡಿಫ್ರೆನ್ಸ್. ಈಗ ನಮ್ಮನ್ನ ನೋಡಿದ್ರೆ ಎಲ್ಲಾರು ಏನಂತಾರೆ, ಅಯ್ಯೋ ಇವ್ರಿಗೆ 45 ವರ್ಷ ಆಗೈತಾ ಅಂತಾರೆ. ಆತರ ಕುಳ್ಳಿಗಿದೀವಲ್ಲ ಸ್ವಲ್ಪ ಎಲ್ಲ ಇಟ್ ಕಡಿಮೆ ಇದಿದೀವಲ್ಲ, ಹಂಗ್ ಗೊತ್ತಾಗಲ್ಲ ಅಷ್ಟೇ. ಏನಿಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಅನ್ಕೊಂಡ್ ಬಾಂಧವ್ಯ ಇಟ್ಕೊಂಡು ಹೋಗ್ಬೇಕಷ್ಟೇ. ಆ ಇದು ಕುಸುಮ ಬಾಲೆ ಸಿಸ್ಟರ್, ಬೇಜಾರ್ ಮಾಡ್ಕೋಬೇಡಿ. ಬೆಳಗ್ಗೆ ನಾನು ನೋಡ್ದೆ, ನಾನು ಇನ್ನೊಬ್ರು ಲೈವ್ ಮುಗಿಸ್ಬಿಟ್ಟು ನಿಮಗ್ ಬರೋಣ ಅನ್ನೋಷ್ಟೊತ್ತಿಗೆ ನೀವು ಎಂಡ್ ಮಾಡ್ಬಿಟ್ಟಿದ್ರಿ. ಬರ್ತೀನಿ ನಾನು, ಇಲ್ಲ ಒಂದ್ ವಿಡಿಯೋ ನೋಡ್ಬಿಟ್ಟು ನಿಮ್ಗೊಂದು ಮೆಸೇಜ್ ಹಾಕ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಬೆಳಗ್ಗೆ ಸ್ವಲ್ಪ ನನ್ ಮಗಳು ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಸ್ವಲ್ಪ ಲಾಚೆ ನಿಂತ್ಕೊಬಿಟ್ಟೆ, ಟೈಮ್ ಆಗೋಯ್ತು. ಒಂದ್ ಅರ್ಧ ಮುಕ್ಕಾಲ್ ಅವರು ಯಾರೋ ಅಲ್ಲಿ ಸಿಕ್ಕಿದ್ರು, ಟೈಮ್ ಆಗೋಯ್ತು. ಇಲ್ಲಾಂದ್ರೆ ನಾನು ಎಲ್ಲಾರ್ ಲೈವ್ಗೂ ಹೋಗ್ತೀನಿ. ನಾನ್ ಹಂಗು ಕುಸುಮ ಬಾಲೆ ಲೈವ್ ಅಲ್ಲಿ ಹೇಳ್ತಾ ಇರ್ತೀವಿ, ಪಿನ್ ಐಡಿ ತೆಗಿರಿ, ಆಮೇಲೆ ತಿರ್ಗಾ ಇನ್ನೊಂದ್ 2 ನಿಮಿಷ ಮಾಡಿ ಅಂತ ಕ್ಯಾಂಪಸ್ತಾ ಇರ್ತೀವಿ. ನನ್ಗೋಸ್ಕರ ಇನ್ನ 10 ನಿಮಿಷ ಮಾಡ್ಬೇಕು ಅಂತ. ಆದ್ರೂ ಅವರು ನಾನ್ ಏನ್ ಗೊತ್ತಾ, ಫಸ್ಟ್ ಹಿಂಗೇನೆ ಯಾರು ಬರಲ್ಲ ಅಂತ ಫಸ್ಟ್ 1.5 ತಿಂಗಳು ಹಂಗೆ ಮಾಡ್ದೆ. ನಾನೀಗೇನ್ ಗೊತ್ತಾ, 4 ಜನ ಬರ್ಲಿ 5 ಜನ ಬರ್ಲಿ ಅಂತ 2 ಅವರ್ ನಿಂತ್ಕೊಂಡೇ ಬಿಟ್ಟಿರ್ತೀನಿ ಹುಚ್ಚಿ ತರ. ಮ್ಯೂಟ್ ಮಾಡಲ್ಲ, ಸುಮ್ನೆ ಓಡಾಡ್ಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡೇನೆ ಮಾತಾಡ್ತಿರ್ತೀನಿ. ಈಗ ಅದಕ್ಕೇನೆ ಸ್ವಲ್ಪ ಇದೆಲ್ಲ ಆಚೆವರೆಲ್ಲ ಹೋಗಿದ್ಯಲ್ಲ, ಈಗ ನನ್ ಮಗಳೂನು ಮನೇಲಿ ಇರ್ತಾಳೆ. ಈಗ ಸ್ವಲ್ಪ ಇನ್ನವಳು 10th ಅಲ್ಲ ನೆಕ್ಸ್ಟ್, ಇನ್ನ ಆಮೇಲೆ ಸುಮ್ನೆ ಅವಳಿಗೆ ಹಿಂಸೆ ಎಲ್ಲ ಆಗ್ಬಿಡುತ್ತೆ ಅಂತ ಅನ್ಬಿಟ್ಟು ಇನ್ನೊಂದ್ 6 ತಿಂಗಳಲ್ಲೇ ನಾನು ಎಲ್ಲಾನು ಮೋನೋ ಎಲ್ಲ ಮಾಡ್ಕೊಬಿಡ್ಬೇಕು. ಇಲ್ಲ ಅಂದ್ರೆ ಅವಳು ಕಷ್ಟ ಆಗುತ್ತೆ. ಅವಳು ಓದುವಾಗ ನಾನು ಲೈವ್ ಮಾಡ್ಕೊಂಡ್ ಕುತ್ಕೊಳಕ್ ಆಗಲ್ಲ. ನಮ್ಮಿಂದ ಮಕ್ಳಿಗೆ ತೊಂದ್ರೆ ಆಗ್ಬಾರ್ದು ಅಲ್ವಾ ಬ್ರದರ್? ಹೌದೌದೌದು, ಕರೆಕ್ಟ್. ಇನ್ನ ಅವಳು ದಸರಾ ಹಬ್ಬದಷ್ಟೊತ್ತಿಗೆ ನಂದು ಮೋನ ಮಾಡ್ಕೊಬಿಟ್ರೆ, ಇನ್ನ ಆಮೇಲೆ ಬೇಕಾದ್ರೆ ನಾನು ಮಧ್ಯಾಹ್ನ ಅವಳು ಇಲ್ದಾರೆ ಟೈಮಲ್ಲಿ ಒಂದ್ ಟೈಮಲ್ಲಿ ಅವಳಿದ್ದಾಗ ಮಾಡಲ್ಲ, ಮಧ್ಯಾಹ್ನ ಮಾತ್ರ ಲೈವ್ ಮಾಡ್ಕೋತೀನಿ. ಅವಾಗ ಒಂದೇ ಟೈಮ್ ಮಾಡ್ಕೋತೀನಿ ಮೋನ ಆದ್ಮೇಲೆ. ಬೇಕಾದ್ರೆ ಒಂದೇ ಟೈಮಲ್ಲಿ ಮಾಡ್ಬಿಟ್ಟು ಇನ್ ಬೇಕಾದ್ರೆ ನೈಟು ಬೇಕಾದ್ರೆ 1 hour ಮಾಡ್ತೀನಿ. ಯಾಕಂದ್ರೆ ಬೆಳಗ್ಗೆ ಮಧ್ಯಾಹ್ನ ಬಂದಿದ್ದೋದವ್ರು ರಾತ್ರಿಗಾರ ಬರ್ತಾರಲ್ಲ, ಹೌದೌದು. ಅವಾಗ ಒಂದು ಕಾಲ್ ಅವರ್ ಮಾಡ್ಕೋತೀನಿ, ಮಧ್ಯಾಹ್ನ 2 ಕಾಲ್ ಅವರ್ ಮಾಡ್ಕೋತೀನಿ. ಈಗ ಅದಕ್ಕೆ ಅವಳು ಇನ್ನ ದಸರಾ ಹಾಲಿಡೇ ಕೊಡೋಷ್ಟೊತ್ತಿಗೆ ನಾನು ಇದು ಈಗ ಅಕ್ಟೋಬರ್ ನವೆಂಬರ್ ಅಷ್ಟೊತ್ತಿಗೆ ನಂದು ಮೋನ ಮಾಡ್ಕೊಬಿಡ್ಬೇಕು ನಾನು. ಅದಕ್ಕೆ ಶ್ರಮ ಬಿಡ್ತಾ ಇದ್ದೀನಿ ಅಷ್ಟೇನೆ, ಇನ್ನೇನಿಲ್ಲ. ನಂದು ಆಗೋಗೋದು 2 ವಿಡಿಯೋ ಅದೇ ಹೇಳಿದ್ರಲ್ಲ, ಹಂಗ ಕಟ್ಟಾಗಿ ಎಲ್ಲ ಹೋಯ್ತು. ಇಲ್ಲಾಂದ್ರೆ ಇನ್ನೊಂದ್ 2 ತಿಂಗಳಲ್ಲಿ ಆಗೋಗಿರೋದು ನನ್ ಮೋನು. ಅದಕ್ಕೆ ಇವಾಗ ಕಷ್ಟ ಬೀಳ್ತಾ ಇದೀನಿ ಬ್ರದರ್, ಏನ್ ಮಾಡೋದು? ನಂದು ಇನ್ನ ವಾಚ್ ಅವರ್ ಜಾಸ್ತಿ ಹೋಗಿರೋದು. ನಾನು ಒಂದ್ 3 ತಿಂಗಳು 2 ತಿಂಗಳವರ್ಗನು ಲೈವ್ ಓಪನ್ ಆಗ್ಲಿಲ್ಲ ನಂದು. 110 ಸಬ್ ಆಗೋವರ್ಗ ಓಪನ್ ಆಗ್ಲಿಲ್ಲ ಲೈವ್. 110 ಸಬ್ ಆದ್ಮೇಲೆ ಏನಾಯ್ತು, ಲೈವ್ ಓಪನ್ ಆಯ್ತು. ಲೈವ್ ಓಪನ್ ಆದ್ಮೇಲೆ ಲೈವ್ ನ ಪಬ್ಲಿಕ್ ಹಾಕ್ಬೇಕಲ್ಲ, ಲೈವ್ ಒಂದೂನು ಪಬ್ಲಿಕ್ 1.5 ತಿಂಗಳು ನಾನು ಹಾಕೇ ಇಲ್ಲ. ಸುಮ್ನೆ ಹಂಗೆ ಲೈವ್ ಮಾಡೋದು ಸುಮ್ನಾಗೋದು, ಲೈವ್ ಮಾಡೋದು ಸುಮ್ನಾಗೋದು. ಪಬ್ಲಿಕ್ ಹಾಕ್ಬೇಕು ಅಂತ ಗೊತ್ತಿಲ್ಲ ನನ್ಗೆ. ನನ್ಗೂ ಈಗ ನಿಮ್ ಮಾತಾಡ್ಸಕ್ ಬಂದಿದ್ದಕ್ಕೆ ನನ್ಗೆ ಎಷ್ಟು ವಿಷಯಗಳು ಗೊತ್ತಾಯ್ತು ಗೊತ್ತಾ. ಆಮೇಲೆ ಪಬ್ಲಿಕ್ ಹಾಕೇ ಇರ್ಲಿಲ್ವಲ್ಲ, ಆಗ್ತಲೇ ಸುಮ್ನೆ 3 ತಿಂಗಳು ಫಸ್ಟ್ ಇಂದಾನೆ ಹಾಕೋ ಬಂದ್ವಿ ಬಿಡಿ. ಆದ್ರೂ ಅದ್ ನಂದು ಓಡಿರ್ಲಿಲ್ಲ. ಅದೇ ಈಗ ನೀವ್ ಹೇಳಿದ್ರಲ್ಲ ಈ ತರ ಅದ್ ಬಟನ್ ಮೇಲೆ ಪ್ರೆಸ್ ಮಾಡ್ಬೇಕು, ಚೆನ್ನಾಗಿರೋದು ಅವರೇ ಕಳಿಸ್ತಾರೆ ಅಂತ, ಅದು ಒಬ್ರು ಹೇಳ್ಕೊಟ್ಟಿರ್ಲಿಲ್ಲ ನನ್ಗೆ. ನೀವ್ ಹೇಳಿದ್ಮೇಲೆ ಗೊತ್ತಾಗಿದ್ ನಂಗೆ.
ನಂದು ನೋಡಿ ಇವಾಗ ಒಂದ್